Top priority for a student is going to school. Second priority is physical education. Maybe I am telling you on an average. Third is keeping yourself clean, hygiene, and all other things. When all those priorities, 1, 2, 3, 4, 5 are fine. But this is followed throughout the world, everywhere. It timetable ತರ ಜೀವನ ಮಾಡೋದು, robotic. Then the priorities ಕೊಡೋದು. Then you have calendars. You look at it. ಈ ದಿವಸ ಇದು ಮಾಡ್ತೀನಿ, ಅಪಾಯಿಂಟ್ಮೆಂಟ್ಸ್ ಕೊಡ್ತೀರಾ, ನೀವು ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ಅಂತೀರಾ. Then most of the appointments get, you know what happens. So ಏನಾಗುತ್ತೆ ಕೆಲವರಿಗೆ, instead of spending time with your children, ಮಕ್ಕಳ ಜೊತೆ ಟೈಮ್ ಕಳೆಯೋದು, ಅಥವಾ ಈಗ ಎಂಪ್ಲಾಯೀಸ್ ಜೊತೆ ಬಾಸು ಎಂಪ್ಲಾಯಿ ರಿಲೇಶನ್ಶಿಪ್ ತಗೊಳ್ಳಿ. ಸೊ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್, ಅವ್ರ ಜೊತೆ ಸಮಯ ಕಳೆದು ಅವ್ರನ್ನ ರ್ಯಾಪೋ ಬಿಲ್ಡಪ್ ಮಾಡಿ ದೇ ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ದೆನ್ ಲುಕ್ ಎಟ್ ದ ರಿಸಲ್ಟ್. ದಟ್ ಈಸ್ ಮೋರ್. ನಾವು ಟೈಮ್ ಅಂತ ಅಂತೀವಲ್ಲ, ಬಟ್ ಹ್ಯಾವ್ ಯು ಗಿವನ್ ದೋಸ್ ಥಿಂಗ್ಸ್ ವಿಚ್ ಆರ್ ನಾಟ್ ಲುಕ್ ಸೋ ಇಂಪಾರ್ಟೆಂಟ್, ಲೈಕ್ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಟೈಮ್ ಕೊಡ್ತಾ ಇದೀವಾ? Just be honest. You have to be very, very honest in looking at your own self. Have you given time to build relationships? ಸಂಬಂಧಗಳನ್ನ ಹೇಗೆ ಇಟ್ಕೊಂಡಿದ್ದೀರಾ? ಹ್ಯೂಮನ್ ಡೈಮೆನ್ಷನ್, ಮಾನವೀಯ ಒಂದು ಪ್ರಜ್ಞೆ. ನೀನು ಸಂಬಂಧಗಳನ್ನೇ ಸರಿಯಾಗಿ ಇಟ್ಕೊಳ್ದೆ ನೀನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀಯಾ? ಓಟಿ ಇದೆ ನೀನು. ವಾಟ್ ಯು ಡೂ ವಿತ್ ಇಟ್? ದಿಸ್ ಇಸ್ ದ ಲೇಟೆಸ್ಟ್. ಓಕೆ, ದಟ್ ಮೀನ್ಸ್ ಯುವರ್ ಲೈಫ್ ಇಸ್ ಬೇಸ್ಡ್ ಆನ್ ಟೈಮ್. ಅಂದ್ರೆ ಏನು? ನೀನು ಒಬ್ಬ ರಾಬಾಟ್, ನಾಟ್ ಎ ಹ್ಯೂಮನ್ ಬೀಯಿಂಗ್. ಐ ಮೀನ್ ಟೈಮ್. ಮೈ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಮೈ ಟೈಮ್ ಇಸ್ ಮನಿ. ಓಕೆ, time is equal to money for a businessman. Okay, time is equal to money. ಅರ್ಥ ಆಯ್ತಲ್ಲ? Yesterday is a cancelled check. Tomorrow is a promissory note. You don't know. Both doesn't have value. But today is yours. That is cash. That is ಇವತ್ತಿನ ದಿನ ನಿನ್ನದ ದುಡ್ಡಿದೆ ಅಂದ್ರೆ, that is what he was talking about. There are so many seconds. But so many seconds we are throwing it. ಬೀಸಾಗ್ತಾ ಇದ್ದೀರಿ. ನೀವು ಕೊಡ್ತಾ ಅದನ್ನ ಯೂಸ್ ಮಾಡ್ಕೊತಾ ಇಲ್ಲ ಅಲ್ಲ. ಫರ್ಗೆಟ್ ಅಬೌಟ್ ಯೂಸಿಂಗ್ ಇಟ್. ಯು ಆರ್ ಥ್ರೋಯಿಂಗ್ ಇಟ್ ಜಸ್ಟ್ ಲೈಕ್ ದಟ್ ಇನ್ ಫ್ರಂಟ್ ಆಫ್ idiotic boxes like TV, doing insignificant things, talking about others, gossiping, backbiting. It's 101 things. Just see how many things are important. So most of the time ಏನಾಗುತ್ತೆ, ಟೈಮ್ ಅನ್ಕೊಂಡು ಚೆನ್ನಾಗಿ ಸಾಧನೆಯನ್ನು ಮಾಡ್ತೀವಿ. But look at the other dimension, what you have lost. ನಮಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಕೊಟ್ಟರಲ್ಲ. Like building a relationship, good relation, harmonious relationship in your family and in your workplace. And that leads to efficiency. ಅರ್ಥ ಆಯ್ತಲ್ಲ? ನಾವೇನ್ ಮಾಡ್ತೀವಿ, ಸ್ಟ್ರಿಕ್ಟ್ ಆಗಿದ್ಬಿಟ್ರೆ ಕಲಿತಾರೆ ಮಕ್ಕಳು, ಸ್ಟ್ರಿಕ್ಟ್ ಆಗಿದ್ಬಿಟ್ರೆ ಎಂಪ್ಲಾಯೀಸ್ ಐ ಕ್ಯಾನ್ ಕೀಪ್ ಕಂಟ್ರೋಲ್. ದ ಪ್ಯಾರಾಡೈಮ್ಸ್ ಆರ್ ಚೇಂಜ್. ಯು ಆರ್ ಮೋರ್ ಇನ್ಕ್ಲೂಸಿವ್. ಈಗ ಡಿಸಿಷನ್ ಮೇಕಿಂಗ್ ಅಲ್ಲಿ every employee is inclusive, every family member is inclusive. You can't take anybody for granted. Okay, aವಾಗ ಏನಾಗಿದೆ, so it becomes a part, a boss of the company. He is not a head, he is he is a part of the team. He may be heading, but he is not everything. You got it? So only time anta now, if you force people on this, to do in this time, this is your deadline, you have to do it in this time. You have never gone into detail whether he is really competent. ಅವನಿಗೆ ಯೋಗ್ಯತೆ ಇದೆಯಾ, ನಾನು ಆ ರೀತಿ ತರಬೇತಿ ಕೊಟ್ಟಿದ್ದೀನ, ಅವನಿಗೆ ನಾನು ಸಂಪನ್ಮೂಲ ಕೊಟ್ಟಿದ್ದೀನ, ದುಡ್ಡು ಕೊಡಲ್ಲ, ಏನು ಕೊಡಲ್ಲ, ಹೋಗ್ಬಿಟ್ಟು ಬಾ ಅಂದಿರ್ತೀವಿ. I mean, how he goes and comes, we don't know. So we neither we give resources nor give the competence. ಅರ್ಥ ಆಯ್ತಲ್ಲ? ಅವ್ರ ಪ್ರಾವೀಣ್ಯತೆ, ಅವನಿಗೆ ತರಬೇತಿ ಕೊಟ್ಟಿಲ್ಲ, ಅವನಿಗೆ ಸಂಪನ್ಮೂಲಗಳು ಕೊಟ್ಟಿಲ್ಲ, ಆಮೇಲೆ ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಟಿಲ್ಲ, then you expect him to work. And that is what the old paradigm. No, whatever may be, you work. And ಇನ್ನೊಂದೇನಾಗುತ್ತೆ, as a leader, you all ಕೊಡಪ್ಪ. So
ಪ್ರತಿಯೊಂದು ನಾನೇ ಮಾಡಬೇಕು, ಪ್ರತಿಯೊಂದು ನನ್ನ ಮೂಲಕನೇ ನಡಿಬೇಕು ಅನ್ನೋ ಲೀಡರ್ಗಳು ಇರ್ತಾರೆ, ಯಜಮಾನರುಗಳು ಇರ್ತಾರೆ. ಕೆಲವು ನಾನೇ ಮಾಡಬೇಕು, ನಾನು ಕಣ್ಣು ಮುಂದೆ ನನ್ನ ಮುಂದೆ ನಡೀತಾ ಇರ್ಬೇಕಿಲ್ಲ. ಅಂಥವ್ರು ಏನ್ ಮಾಡ್ತಾರೆ, ಅವರು ಒಬ್ಬರೇ ಕೆಲಸ ಮಾಡ್ಬೇಕಾಗ್ತದೆ. ಅರ್ಥ ಆಯ್ತಾ? ನಿಜವಾದ ನಾಯಕತ್ವ ಅಂದ್ರೆ ದ ಗ್ರೇಟೆಸ್ಟ್ ಕ್ವಾಲಿಟಿ ಆಫ್ ಎ ಲೀಡರ್ ಈಸ್ he develops leaders under him as equally competent. ಅವನಷ್ಟೇ ಯೋಗ್ಯತೆ ಇರುವಂತ ಒಂದು ಲೀಡರ್ನ ಬೆಳೆಸ್ತಾರಲ್ಲ, ಅವರು ನಿಜವಾದ ಲೀಡರ್. ದಟ್ ಪರ್ಸನ್ ಹೂ ಟ್ರೈನ್ಸ್ ಈಸ್ ಎಂಪ್ಲಾಯೀಸ್ ಆರ್ ಚಿಲ್ಡ್ರನ್ whatever it is to his level. ಅವಾಗ ಏನಾಗುತ್ತೆ, ಅವನದೇ ಕಾಂಪಿಟೆನ್ಸ್ ಇರ್ತದೆ, ಅವನದೇ ಒಂದು ಎಫಿಷಿಯನ್ಸಿ ಬರ್ತದೆ. ಫಾರ್ಗೆಟ್ ಅಬೌಟ್ ಯುವರ್ ರಿಸಲ್ಟ್ಸ್ ವಿಲ್ ಬಿ ಬ್ಯೂಟಿಫುಲ್. ಇನ್ಸ್ಟೆಡ್ ಆಫ್ ನಾವೇನ್ ಮಾಡ್ತೀವಿ, ರಿಸಲ್ಟ್ಸ್ ಬಿಟ್ಬಿಡ್ತೀವಿ, ಸಂಬಂಧಗಳನ್ನ ಬಿಟ್ಬಿಡ್ತೀವಿ, ಟೈಮ್ ಹಿಡ್ಕೊಂಡ್ಬಿಡ್ತೀವಿ. ಟೈಮ್ ಇಸ್ ಇಂಪಾರ್ಟೆಂಟ್, ಟೈಮ್ ಇಸ್ ಇಂಪಾರ್ಟೆಂಟ್. ನಮ್ಮ ಟೈಮೇ ಚೆನ್ನಾಗಿಲ್ಲ ರೀ ಅಂತ ಅನ್ಕೋದು ನೋಡಿ, ದೇವರ ಹೇಡಿಗಳು ಮಾತದು ಹೇಳಿ. ಟೈಮ್ ಚೆನ್ನಾಗಿಲ್ಲ ಅನ್ನೋರು ಹೇಳಿ. ಐ ಮೀನ್ ಇಟ್ಸ್ ದ ವಾಯ್ಸ್ ಆಫ್ ದ ಕವರ್ಡ್ಸ್. ಯಾಕೆ ಅಂದ್ರೆ ಟೈಮ್ ಏನೂ ಆಗಿಲ್ಲ, ಟೈಮ್ ಇಸ್ ಬ್ಯೂಟಿಫುಲ್. ಟೈಮ್ ಅಲ್ಲೂ ಹೋಗಿಲ್ಲ, ಇಲ್ಲೂ ಹೋಗಿಲ್ಲ, ಅಲ್ಲೇ ಇದೆ. But the problem is you. ಏನಾಗುತ್ತೆ, The problem with us is ನಮಗೆ ಬೇರೆಯವ್ರನ್ನ ನೋಡಿ ಯಶಸ್ಸು ಆಗ್ಬೇಕು. We want to be successful at any cost. Forget the cost. At any cost we want to be successful. We climb the ladder of success. ಯಶಸ್ಸಿನ ಏನು ಹತ್ಕೊಂಡು ಹೋಗ್ತಾ, ಎಷ್ಟು ಫಾಸ್ಟ್ ಆಗಿ ಹತ್ಕೊಂಡು ಹೋಗ್ತಾ ಇರ್ತೀವಿ ಅಂದ್ರೆ we forget that where we are going. ಪಕ್ಕದ ಮನೆ ಫೋನ್ ತಗೊಂಡ, I want to buy it. Better than that. You got it? So ಅವಾಗೇನಾಗುತ್ತೆ, ಅವನು ಫೋನ್ ತಗೊಂಡಿದ್ದು ಇಂಪಾರ್ಟೆಂಟ್. ದೆನ್ ವಾಟ್ ಯು ವಿಲ್ ಗೋ ಅಗೇನ್ಸ್ಟ್ ಟೈಮ್? You will go all in wrong direction, corrupt methods. You got it? ಅರ್ಥ ಆಯ್ತಲ್ಲ? So when the whole thing is based on a spiritual platform, these things will not happen. Okay? ಯಾವಾಗ ಆಧ್ಯಾತ್ಮಿಕ ತಳಹದಿ ಮೇಲೆ ನಿಮ್ಮ ಡಿಸಿಷನ್ಸ್ ಇರ್ತದೆ, ಅವ ಪಕ್ಕದೊಂದು ಫೋರ್ಡ್ ಅಲ್ಲ, ಮರ್ಸಿಡೀಸ್ ತಗೊಂಡ್ರು ನೀವು ಟೆನ್ಷನ್ ಆಗಲ್ಲ. See, your time is affected just because your value has changed. ನಾನು ಅವ್ನು ತಗೊಂಡಿದ್ದ, ನಾನು ಕಂಪೀಟ್ ಮಾಡ್ಬೇಕು ಅವನ ಜೊತೆ. He is controlling your life. You got it? So time ಅನ್ನೋದು, it's a machine which shows time, that's all. But unfortunately we are given the topmost importance to the clock. Clock is important. Clock is important ಅಂದ್ರೆ ಒಂದು ಮೆಷರ್ಮೆಂಟ್. 24 hours ಇವ್ರು ಹೇಳೋದಲ್ಲ, 24 hours ಮೆಷರ್ಮೆಂಟ್ ಇರಬೇಕು. ಸುಮ್ಮನೆ ಎಷ್ಟು ಒಂದು ಏನೋ ಕೆಲಸ ಮಾಡಬೇಕು ಅಂದ್ರೆ ಇಷ್ಟೊತ್ತಲ್ಲಿ ಆಗುತ್ತೆ, ಅದಕ್ಕೊಂದು ಮೆಷರ್ಮೆಂಟ್ ಅಷ್ಟೇ. ಇಟ್ಸ್ ಜಸ್ಟ್ ಎ ಯೂನಿಟ್ ಆಫ್ ಮೆಷರ್ಮೆಂಟ್, ಇಟ್ ಇಸ್ ನಥಿಂಗ್ ಎಲ್ಸ್. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋ ಬದಲು ಕಾಂಪಾಸ್ಗೆ ಕೀಪ್ ಇಟ್ ಇನ್ ಫ್ರಂಟ್. ಅರ್ಥ ಆಯ್ತಲ್ಲ? ಡೈರೆಕ್ಷನ್, ದಿಕ್ಕು, ನಾವು ಹೋಗುವ ದಿಕ್ಕು ಇಂಪಾರ್ಟೆಂಟ್. ವೇಗ ಆಮೇಲೆ. ಏನಾಗ್ಬಿಟ್ಟಿದೆ, ಬೆಳಿಗ್ಗೆ ಎದ್ದೇಳ್ತೀವಿ, ಕೆಲಸ ಮಾಡ್ತೀವಿ, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಆ ಸಪ್ಲೈಯರು, ಈ ಸಪ್ಲೈಯರು, ಅವನು ಬಂದ, ಅವನಿಗೆ ಹ್ಯಾಂಡಲ್ ಮಾಡು, ಇವನಿಗೆ ಹ್ಯಾಂಡಲ್ ಮಾಡು. ಸೊ ಏನಾಗುತ್ತೆ, somewhere we have got addicted to speed. You got it? Addiction to speed is something ತುಂಬಾ ಕಷ್ಟ. ವೇಗದ ವ್ಯಸನಿಗಳು ಅಂತ ಇಟ್ಟಿದ್ದೀನಿ, ಹೊಸ ಲೇಟೆಸ್ಟ್ ವರ್ಡ್ ಅದು ನಾನು ಯೂಸ್ ಮಾಡ್ತಾ ಇರೋದು. ಅಡಿಕ್ಷನ್ ಟು ಸ್ಪೀಡ್. ಏನಾಗುತ್ತೆ, ಈ ಸ್ಪೀಡ್ ಅಲ್ಲಿ ಹೋಗೋರಿಗೆ ಏನೋ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ. ಸ್ಪೀಡಾಗಿ ಹೋಗ್ತಾ ಇದ್ರು ನೋಡಿ, ಬಟ್ ಅನ್ಫಾರ್ಚುನೇಟ್ಲಿ ನಥಿಂಗ್ ವಿಲ್ ಬಿ ಹ್ಯಾಪನಿಂಗ್. ಯಾವಾಗ ಸ್ಪೀಡಾಗಿ ಹೋಗ್ಬೇಕು, when your direction is right, you should go on the top speed. But direction wrong. ಅರ್ಥ ಆಯ್ತಾ? ಡೈರೆಕ್ಷನ್ ರಾಂಗ್. ಅಂಡರ್ ವರ್ಲ್ಡ್ ರೂಟ್ ಇಟ್ಕೊಂಡ್ಬಿಡೋದು, ಆಮೇಲೆ 20 ವರ್ಷ ಆದ್ಮೇಲೆ ಸಿಗಾಕೊಂಡು ಜೈಲ್ಗೆ ಹಾಕ್ತಾರೆ. ಅರ್ಥ ಆಯ್ತಾ? your direction itself is wrong. You go on cheating income tax, one fine day that fellow catches you and you have to pay all the world. ಅರ್ಥ ಆಯ್ತಾ? You go on cheating people, one fine day, one deal you get totally cheated. So ಏನಾಗ್ತದೆ, if it is in a wrong direction,
your life will be at a problem at any given point of time. Got it? This shows unit of time, this shows the direction. What I call upon everybody is ದಿಕ್ಕಿಗೆ ಪ್ರಾಮುಖ್ಯತೆ ಕೊಡಿ. ಅರ್ಥ ಆಯ್ತಲ್ಲ? Give importance to direction. How to know how to give importance to direction? Slow down, relax. ಅರ್ಥ ಆಯ್ತಾ? ಓಡಾಡ್ತಿರ್ತಾರೆ ನೋಡಿ, ಅಲ್ಲಿ ಇಲ್ಲಿ ತುಂಬಾ ಜನ ತಪ್ಪಿಸ್ಕೊಂಡ್ಬಿಡ್ತಾರೆ, ಎಸ್ಪೆಷಲಿ ಯುವಕರು. ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಆರ್ಟ್ ಆಫ್ ಲಿವಿಂಗ್ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇನ್ನೊಂದು ಏನಕ್ಕೂ ಹೋಗ್ತಾರೆ, ಪಿರಮಿಡ್ಗೆ ಬರ್ತಾರೆ, ಅಲ್ಲಾಗಿಲ್ವಾ ಶ್ರೀ ಪ್ರಭಾಕರ್ ಹತ್ರ ಹೋಗ್ತಾರೆ, ಇನ್ನೊಂದು ಸ್ವಾಮೀಜಿ, ಇನ್ನೊಂದು ಸೊ ಅಲ್ಲಿ ಅಸ್ಟ್ರಾಲಜಿ, ನ್ಯೂಮರಾಲಜಿ, ಅದೇನದು ಮ್ಯಾಗ್ನೆಟಾಲಜಿ, ವಾಟ್ ಎವರ್ ಲಜಿ ದೇಗೋ. ಏನಾಗುತ್ತೆ, ನಿಮ್ಮ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತೀರ ಅಲ್ಲಿ. ಯಾವ ವ್ಯಕ್ತಿ ಆ ಥರ ಹೋಗ್ತಾನೆ ಗೊತ್ತಾ, ಅವನ ಒಂದು ಓನ್ ತನ್ನದೇ ಆದ ಶಕ್ತಿ ಮೇಲೆ ಯಾರಿಗೆ ಬಿಲೀಫ್, ಯಾರಿಗೆ ಇರಲ್ಲ ನಂಬಿಕೆ, ಅವರೇ ಹೋಗೋದು. ಅರ್ಥ ಆಯ್ತಾ? ನೀವೆಲ್ಲೇ ಹೋಗಿ ನಿಮ್ಮ ಡೈರೆಕ್ಷನ್ ಕಲಿಬೇಕು ಅಂತಿದ್ರೆ ಆ ಜಿಜ್ಞಾಸು, ವಾಟ್ ಯು ಕಾಲ್ ಇಟ್ ಅಸ್ ಮುಮುಕ್ಷುತನ ಅಂತ ಅದಕ್ಕೆ. ಮುಮುಕ್ಷುಗಳು ಅಂದ್ರೆ ಯಾರು ಅಂದ್ರೆ ಕುತೂಹಲಿಗಳಿರ್ತಾರೆ, ಕೆಲವು ಕಲಿಬೇಕು ಅಂತ ಹೋಗ್ತಾರೆ, ಅದು ಅದು ಸ್ವಲ್ಪ ಇದು ಸ್ವಲ್ಪ. ಇನ್ಫಾರ್ಮೇಶನ್ ಮಾಂಗರರ್ಸ್, ಕುತೂಹಲಿಗಳು ಅಂದ್ರೆ ದೇ ಗೆಟ್ ಇನ್ಫಾರ್ಮೇಶನ್, whatever it is. So they come here, information, fine. They go there, information, fine. Got it. Nice. ತುಂಬಾ ತಲೆ ತುಂಬಾ ಇನ್ಫಾರ್ಮೇಶನ್. ಕುತೂಹಲಿ, ಇನ್ಫಾರ್ಮೇಶನ್ ಮಾಂಗರರ್ಸ್. ಇನ್ನೊಬ್ರು ಇವ್ರು ಏನ್ ಮಾಡ್ತಾ ಇದಾರೆ, ವಾಟ್ ಡಿಫರೆನ್ಸ್ ಇದೆಯಾ, ಅವ್ರು ಅಲ್ಲಿ ಹೋಗ್ತಾರೆ. ನಮ್ದು ಇದು ಅವ್ರದ್ದೇನು ನೋಡೋಣ, ಅವ್ರದ್ದೇನಾದ್ರು ಸ್ಪೆಷಲ್ ಇದೆಯಾ, ಇದು ಕುತೂಹಲಿಗಳು. ಅರ್ಥಲ್ಲ? ಸೊ ದ ಬೆಸ್ಟ್ ಥಿಂಗ್ ಈಸ್ ಮುಮುಕ್ಷತ್ವ. ಆಯ್ತಾ? ಶ್ರವಣಂ ಮನನಂ ನಿಧಿಧ್ಯಾಸ. ಶ್ರವಣಂ ಇನ್ಫಾರ್ಮೇಶನ್, ಮನನಂ ಕಾಂಟೆಂಪ್ಲೇಷನ್. ಕಾಂಟೆಂಪ್ಲೇಷನ್ ಈಸ್ ನಾಟ್ ಎನಫ್. ಬರೀ ಮಂಥನ ಮಾಡ್ಬಿಟ್ರೆ ಆಗಲಿಲ್ಲ. ಮಂಥನ ಮಾಡಿದಾಗ ನಿಧಿಧ್ಯಾಸನ ಹ್ಯಾವ್ ಯು ಅಪ್ಲೈಡ್ ಇನ್ ಯುವರ್ ಲೈಫ್? ಏನೆಲ್ಲ ಓದಿರ್ತೀರಾ? ನಿಧಿಧ್ಯಾಸನ. Pardon? How do you exactly spell that? Nididhyasa practice. No. Give me how is it? Can you break that word? I mean, Nididhyasa.